ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಕೂಗಳಿತೆ ದೂರದಲ್ಲಿ ಇರುವ ಏಕಲವ್ಯ ವಸತಿ ನಿಲಯದಲ್ಲಿ ಪದೇ ಪದೇ ಕಳಪೆ ಆಹಾರ ವಿತರಣೆ ಮಾಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಹಾಸ್ಟೆಲ್ ಮುಂಭಾಗ ಪ್ರತಿಭಟನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಮ್ಮ ಸಮಸ್ಯೆಗಳ ಬಗ್ಗೆ ಹಲವು ಬಾರಿ ಕೇಳಿದ ಸಿಬ್ಬಂದಿ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇತ್ತು. ನಮ್ಮ ಬಗ್ಗೆ ಏನಾದರೂ ಹೇಳಿದ್ರೆ ನಿಮ್ಮ ಟಿಸಿ ಕೊಡಬೇಕಾಗತ್ತೆ ಅಂತ ಹೇಳುತ್ತಾರೆ ಎಂದು ವಿದ್ಯಾರ್ಥಿಗಳು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಕೊಳೆತ ತರಕಾರಿಗಳ ವಿತರಣೆ ಮಾಡಿದ್ದು ಕೆಲವು ದಿನಪತ್ರಿಕೆಯಲ್ಲಿ ವರದಿಯಾದರೂ ಕೂಡ ಅಧಿಕಾರಿಗಳು ಯಾವುದಕ್ಕೂ ಕೂಡ ತಲೆಕೆಡಿಸಿಕೊಳ್ಳದೆ ತಮ್ಮ ದರ್ಪವನ್ನು ಮೆರೆಯುತ್ತಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿಗಳು ಮೇಲಧಿಕಾರಿಗಳಿಗೂ ಕೂಡ ಕರೆ ಮಾಡಿದ್ರೂ ಕೂಡ ಸರಿಯಾಗಿ ಸ್ಪಂದಿಸದೆ ವಸತಿ ನಿಲಯದ ಮೇಲ್ವಿಚಾರಕರನ್ನ ಕೇಳಿ ಎಂದು ಮೇಲಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದಾರೆ. ಹಾಗೆ ವಸತಿ ನಿಲಯದ ಮೇಲ್ವಿಚಾರಕರು ನಾವು ಮಾಡಿದ್ದು ತಿನ್ಬೇಕು, ಇಲ್ಲದಿದ್ರೆ ಸುಮ್ಮನೆ ಇರಬೇಕು ಅಂತ ವಿದ್ಯಾರ್ಥಿಗಳ ಮೇಲೆಯೇ ದಬ್ಬಾಳಿಕೆ ಮಾಡುತ್ತಾರೆ ಎಂದು ವಸತಿ ನಿಲಯದ ವಿದ್ಯಾರ್ಥಿಗಳು ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ಹೀಗೆ ನೋಡಿದ್ರೆ ಮೇಲ್ನೋಟಕ್ಕೆ ಇಲ್ಲಿ ವಸತಿ ನಿಲಯದ ಮೇಲ್ವಿಚಾರಕರು ಹಾಗೂ ಮೇಲಧಿಕಾರಿಗಳು ಹೊಂದಾಣಿಕೆಯಿಂದ ಅಧಿಕಾರ ಮಾಡ್ತಿದ್ದಾರೆ ಎಂಬುವ ಅನುಮಾನ ಮೂಡ್ತಾ ಇತ್ತು. ಹಾಗೆ ನಗರದಲ್ಲಿ ಇರುವ ಇನ್ನೂ ಅನೇಕ ವಸತಿ ನಿಲಯಗಳಲ್ಲಿಯೇ ಪದೇ ಪದೇ ಯಾಕೆ ಕಳಪೆ ಆಹಾರ ವಿತರಣೆ ಮಾಡಲಾಗ್ತಾ ಇದೆ, ಯಾಕೆ ಅಧಿಕಾರಿಗಳು ಮೌನ ವಹಿಸುತ್ತಿದ್ದಾರೆ ಎಂಬ ಅನುಮಾನ ನಮ್ಮಲ್ಲಿ ಮೂಡ್ತಾ ಇದೆ. ಅನೇಕ ಸಂಘಟನೆಗಳು ದಿನಪತ್ರಿಕೆಯಲ್ಲಿ ವರದಿ ಮಾಡಿದ್ರೂ ಕೂಡ ಎಚ್ಚೆತ್ತು ಕೊಡದ ಅಧಿಕಾರಿಗಳು ಮೊಂಡುತನಕ್ಕೆ ಬಿದ್ದಂತೆ ಕಾಣ್ತಾ ಇದೆ ಎಂಬುದೇ ವಿಪರ್ಯಾಸ. ನಿನ್ನ ಹೆಸರು ಹೇಳಪ್ಪ, ಏನದ? ಹನುಮಂತ ಸರ್. ಏನು ಸಮಸ್ಯೆ ಭಾಳ ಇದಾವ್ರಿ, ಎಲ್ಲ ಪ್ರತಿಯೊಂದು ಸಮಸ್ಯೆ ಇದಾವ್ರಿ. ಏನಾನ ಕೇಳಪ್ಪಲ್ರಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾರ್ರಿ, ಟೀಸ್ ಕೊಡ್ತೀವಿ ಅಂತಾರ್ರಿ. ಇಂಥ ನಿಮ್ಮಂತಾರ ಯಾರು ಬಂದ ಕೇಳಪ್ಪ ಹಂಗೆ ಅಂದಿಸ್ತಾರ್ರಿ. ಏನಂತ ಅಂದಿಸ್ತಾರ? ಏನ ಟೀಸ್ ಕೊಡ್ತೀವಿ ನಿಮ್ಮದು, ನೀವೇನು ನಿಮ್ಗೇನು ಮಾತಾಡೋಕೆ ಟಾರ್ಗೆಟ್ ಮಾಡ್ತಾರ್ರಿ ಬಾಳ್ರಿ ನಮ್ಮನ್ರಿ. ಯಾರನ್ನ ನಿಮ್ಗೆ ಒಬ್ಬರು ಅಂತ ಏನಾರ ಸಮಸ್ಯೆ ಕೇಳಪ್ಪಲ್ರಿ ನಮಗೆ ಬರ್ತೀರಿ ಸರ್. ಇಲ್ಲಿ ಇನ್ವರ್ಟರ್ ಆದಂದ್ರೆ ಬಿ ಸ್ಟಾರ್ಟ್ ಮಾಡಲ್ರಿ ಸರ್. ಇನ್ವರ್ಟರ್ ರಾತ್ರಿ ಕರೆಂಟ್ ಹೋಯ್ತಂದ್ರೆ ಮಕ್ಕೋಬೇಕಂತ ಅನ್ಸುತ್ತೆ ಸರ್. ಮತ್ತೆ ಇದ್ರ ಬಗ್ಗೆ ನೀವೇನಾದ ಎಲ್ಲರೂ ಸೇರಿಕೆ ಒಂದು ಸ್ಟ್ರೈಕ್ ಏನಾದ್ರು ಮಾಡಿ ಸರ್? ಇವತ್ತೇ ಮಾಡಿದ್ರು. ಇಲ್ಲೇ ಬ್ಲಾಕ್ ಮೇಲ್ ಮಾಡ್ಯಾರ ನಮ್ಗೆ. ಏನಂತ ಬ್ಲಾಕ್ ಮೇಲ್ ಮಾಡ್ರ? ನೀವು ಯಾಕೆ ಹೋದ್ರಿ, ನೀವು ಯಾರು ಕೇಳುವಾಗಿಲ್ಲ ಅಂತ ಯಾರು ಕೊಡ್ತಾರೆ ಅದ್ರಾಗ ಸಮಸ್ಯೆ. ಓಕೆ, ಈ ಶೌಚಾಲಯಗಳು ಇಷ್ಟು ದಿನದಿಂದ ಒಟ್ಟು ಸ್ವಚ್ಛತೆನ ಬಟ್ಟೆ ತೊಳೆಯಲ್ಲಿ ಹೋಗಿ ಜಾಕ ಮಾಡ್ತೀವ್ರಿ ದಿನ. ನಮ್ಗೆ ಅದನ್ನು ಮುಂಜಾನೆ ಅಷ್ಟೇ ಒಂದು ಟೈಮ್ ಬರ್ದ್ರು. ಏನಪ್ಪ ಅಲ್ಲಿ ಹೊರಗೆ ಹೋಗ್ತೀವಿ ನಾವು ದಿನ ಜಾಕ ಮಾಡಕ್ಕೆ. ಅಲ್ಲಿ ಬಟ್ಟೆಗೆ ಜಾಗದಲ್ಲಿ ನಾವು ಹೊರಗೆ ನಿಂತು ಜಾಕ ಮಾಡ್ತೀವಿ. ಇಲ್ಲೆಲ್ಲ ಶೌಚಾಲಯದಾಗ ಯಾವ ನೀರು ಸ್ವಚ್ಛತೆ ಎಂಬುದೇ ಇಲ್ಲ. ಮತ್ತೆ ಇವು ಇದ್ದದ್ದು ಏನು ಮಾಡ್ತಾರೆ? ಮತ್ತೆ ಮತ್ತೆ ತಿರುಗಿ ಮಾಡ್ತೀನಿ 9 ಗಂಟೆ ಆದ್ಮೇಲೆ ಜಾಗ ಮಾಡ್ತೀವಿ. ಒಳಗಡೆ ಶೌಚಾಲಯಗಳು ಕರೆಕ್ಟಾಗಿ ನೀರು ಸಪ್ಲೈ ಇಲ್ರಿ. ಒಳಗಿದ್ರೆ ಅವ್ರು ನಲ್ಲಿಗಳು ಅಂತಾರೆ, ಅವು ಬಾತ್ರೂಮ್ಗಳು ಕಾಲಿಡಂಗೆ ಆಗಲ್ರಿ. ಅವ್ರು ಹಂಗಾದ್ರೆ ಸರ್ ನೋಡಿದ್ರೆ ಏನು ಸ್ವಚ್ಛ ಅಲ್ರಿ. ಹಾಸ್ಟೆಲ್ಗಳು ಅಂತಾರೆ ಎಲ್ಲಿ ಬೇಕಲ್ಲ ಇದೆಲ್ಲ ಗಲೀಜ್ರಿ ಸರ್. ಒಳಗೆಲ್ಲ ಕಸ ಗಿಸ ಏನು ಕರೆಕ್ಟ್ ಬಿಡಲ್ರಿ. ಕ್ಲಾಸ್ ರೂಮ್ಗೆ ಕಸನೇ ಬಿಡಲ್ರಿ. ನಾವೇ ಹೊಡ್ಕೋಬೇಕಂತ ಕ್ಲಾಸ್ ರೂಮ್ ಕಸ ರೀ. ಆಮೇಲೆ ಇಲ್ಲ ಯಾರೋ ಒಬ್ಬರು ಸದ್ಯ ಕೇಳಿದಂತ ಮುಂದೋಗಿ ಸಾಯ್ತು ಅವ್ರು ಅಲರ್ಟ್ ಮಾಡಿ ಟಾರ್ಗೆಟ್ ಮಾಡಿ ಮಾಡ್ತಾರೆ. ಈಗ ಸಿಬ್ಬಂದಿಗಳ ಗಮನಕ್ಕೆ ಏನು ತಂದಿಲ್ಲ? ಎಷ್ಟು ಹೇಳಿದ್ರೆ ಅಷ್ಟೇ ಇದೆ ಸರ್ ಪ್ರಾಬ್ಲಮ್. ಅದಕ್ಕೆ ಈ ಸತಿ ಇವತ್ತು ಎಲ್ಲರೂ ನಿಂತೀವಿ ಸರ್. ಓಕೆ, ಸರಿ ತಗೋ. ನಿನ್ನ ಹೆಸರಪ್ಪ? ಮೌನೇಶ್ ಅಂತ ನನ್ನ ಹೆಸರು. ಸರಿ, ಹೇಳಪ್ಪ. ಶೌಚಾಲಯದ ಏನದ? ಶೌಚಾಲಯ ಅಂದ್ರೆ ಒಂದಿನ ಸ್ವಚ್ಛ ಮಾಡಿದ್ರೆ ಒಂದು ನಾವಂತೂ ಒಳಗೆ ಕುಂತಿಲ್ಲ, ಬರೀ ಬಾತ್ರೂಮ್ ಹೊರಗೆ ಹೋಗಿ ಸ್ವಲ್ಪ ಕಿರಿಕಿರಿ ಒಳಗಂತೂ ಕುಂತಿಲ್ಲ. ನೀರಿಂದ ಒಟ್ಟ ಟೋಟಲ್ ಸಮಸ್ಯೆ ಆದ. ಲೈಟಿಂದ ಅಂತ ಸರ್ ಅಂತ ಇನ್ವರ್ಟರ್ ಮಾಡಿಸಿ ಅಲ್ರಿ ಸರ್. ಈಗ ಮತ್ತು ವಿದ್ಯುತ್ ವ್ಯವಸ್ಥೆ ಹೆಂಗಿದೆ ಇಲ್ಲಿ? ವಿದ್ಯುತ್ ವ್ಯವಸ್ಥೆ ಕರೆಂಟ್ ಬಂದರೆ ಅಷ್ಟೇ ಸರ್. ಕರೆಂಟ್ ಬಂದರೆ ಅಷ್ಟೇ ಸರ್. ಕರೆಂಟ್ನ ಟೈಮ್ ಟು ಟೈಮ್ ಬರಲ್ಲ ನೈಟ್ ಎಲ್ಲ. ಆದಷ್ಟು ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಏಕಲವ್ಯ ವಸತಿ ನಿಲಯದ ಮಕ್ಕಳ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎನ್ನುವುದೇ ನಮ್ಮ ಆಶಯ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.